ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗಲಾದ್ರೂ ನಿಜ ಹೇಳಿ, ಶೋಭ್ರಾ ಜೊತೆ ಪದ್ಮಿನಿ ಯಾಕೆ ಹೋದ್ರು ಅಂತ. ಅಲ್ಲ, ಈ ವಿಷಯ ನಿಮಗೆ ಗೊತ್ತಾ ಗೊತ್ತಿಲ್ವಾ? ನೀವೇನು ಹೇಳ್ತಾ ಇದ್ದೀರಾ? ಅಲ್ಲ, ಪದ್ಮಿನಿ ಯಾಕೆ ಶೋಭ್ರಾ ಜೊತೆ ಹೋಗ್ತಾಳೆ? ನಿಮ್ಗೇನೋ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್. ಹಾಗೆಲ್ಲ ರಾಂಗ್ ಇನ್ಫಾರ್ಮೇಷನ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಲ್ಲ ರೀ ನಾವು. ಪದ್ಮಿನಿ ಶೋಭ್ರಾ ಜೊತೆ ಬೆಂಗಳೂರಿಗೆ ಹೋಗಿದ್ದಾಳೆ. ಸರ್, ನೀವು ಯಾವ ಡೇಟ್ ಹೇಳಿದ್ರಿ? 22ನೇ ತಾರೀಕು. ಹಾಗಾದರೆ ಪದ್ಮಿನಿ ಶೋಭ್ರಾ ಜೊತೆ ಹೋಗಿರೋ ಚಾನ್ಸೇ ಇಲ್ಲ. ಯಾಕಂದರೆ ಆವತ್ತೇ ನಮ್ಮ ಮದುವೆ ಸರ್. 21, 22 2 ದಿನವೂ ಅವಳು ನಮ್ಮ ಜೊತೆನೇ ಛತ್ರದಲ್ಲಿದ್ಲು. ಅದೇಗೆ ಸಾಧ್ಯ? ಶೋಭ್ರಾಜವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪದ್ಮಿನಿ ನನ್ನ ಜೊತೆ ಬೆಂಗಳೂರು ಬಂದಿದ್ಲು ಅಂತ. ಹಾಂ, ನೀವಾಗಲೇ ಹೇಳಿದ್ರಲ್ವಾ ಮದುವೆಗೆ ಶೋಭರಾಜ್ ಬಂದಿದ್ರು ಅಂತ. ಹಾಗೇ ಶೋಭರಾಜು ಪದ್ಮಿನಿ ಅವ್ರಿಗೆ ರಿಲೇಷನ್ ಅಂತಲೂ ಹೇಳಿದ್ರಿ. ಹಾಗಿದ್ಮೇಲೆ ಪದ್ಮಿನಿ ಅವರನ್ನು ಶೋಭರಾಜ್ ಕರ್ಕೊಂಡು ಹೋಗಿರ್ಬೋದಲ್ವಾ? ಇಲ್ಲ ಸರ್, ಯಾಕಂದರೆ ಪದ್ಮಿನಿ ಛತ್ರದಲ್ಲೇ ಇದ್ಲು. ಇದು ಬರೀ ನಾನು ಹೇಳ್ತಿರೋದಲ್ಲ, ಅವಳ ಮನೆಯವರು, ನಮ್ಮ ಮನೆಯವರು, ನಮ್ಮ ಮದುವೆಗೆ ಬಂದಿದ್ದ 1000 ಜನ ನೆಂಟರಿಗೂ ಗೊತ್ತು. ಶಾಸ್ತ್ರಗಳನ್ನ ಮಾಡಿದ್ದಾಳೆ, ನಾನು ಅವಳು ಮೀಟ್ ಆಗ್ತಾ ಇದ್ವಿ. ನನ್ನ ಜೊತೆ ಇದ್ಮೇಲೆ ಅದು ಹೇಗೆ ಅವಳು ಶೋಭರಾಜ್ ಜೊತೆ ಹೋಗಿದ್ಲು ಅಂತೀರಾ? ನಿಮಗೆ ಶೋಭರಾಜು ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಸರ್. ಪ್ಲೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ರಾಂಗ್ ಇನ್ಫಾರ್ಮೇಷನ್ ಇಟ್ಕೊಂಡು ನಮ್ಮನ್ನು ಕರೆಸಿ ನಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ. ಏನು ಕರ್ಮ ನಂದು? ಆಗ್ಲಿಂದ ಯಾರೋ ಗುದ್ಕೊಂಡು ಹೋಗ್ತಿದಾರಲ್ಲ. ಯಪ್ಪ, ಮೊದಲು ಈ ವಾಕಿಂಗ್ ಎಲ್ಲ ಸಾಕು. ನಾನು ಫಸ್ಟ್ ಮನೆಗೆ ಹೋಗ್ತೀನಿ. ಇವತ್ತು ಯಾವ ಮಗ್ಳಲ್ಲಿದ್ದೆ ನಾನು? ಯಾಕೆ ಈ ರೀತಿ ಆಗ್ತಿದೆ? ಛೇ, ಮೊದಲು ಮನೆಗೆ ಹೋಗಿ ಸ್ನಾನ ಮಾಡಬೇಕು. ಹಾಂ, ಏನಾಯ್ತಮ್ಮ? ಯಾರಿದು ಅವಾಗ್ಲಿಂದ ಬಂದು ಟಾರ್ಚರ್ ಕೊಡ್ತಿರೋದು? ಧೈರ್ಯನೇ ನಾನು ಮುಂದೆ ಬರಬೇಕು, ಹೀಗೆ ಹಿಂದಿಂದ ಬಂದು ತಳ್ಳೋದಲ್ಲ. ಸತ್ತೆ ಇವತ್ತು ನಾನು. ಜಯಂತಿ ಅತ್ತೆ, ಜಯಂತಿ ಅತ್ತೆ. ಅರೆ ಚೆಂಚು, ಈಗ ನನಗೆ ಫುಲ್ಲು ಸಮಾಧಾನ ಆಯ್ತು. ಇದು ಬರೀ ಫಸ್ಟ್ ಲುಕ್ ಪೋಸ್ಟ್ರು. ಇನ್ನು ಟೀಸರು, ಟ್ರೈಲರು, ಸಿನಿಮಾ, ಅದ್ರದ್ದು ಚಾಪ್ಟರ್ 2 ಎಲ್ಲ ಬಾಕಿ ಐತೆ. ನೀವು ಬಾಲ ಬಿಚ್ಚಿದಾಗೆಲ್ಲ ಅದಕ್ಕೆ ಬೆಂಕಿ ಹಚ್ತಾನೆ ಇರ್ತೀನಿ. ಹುಷಾರ್. ಅಬ್ಬಬ್ಬಬ್ಬಬ್ಬಾ, ಎಂತ ಜಾಗಕ್ಕೆ ಬಂದ್ಬಿಟ್ವಿ ನಾವು. ಇಲ್ಲಿ ಜನ ಮಹಾನ್ ಮೊಂಡ್ರು ಬಂಡ್ರು, ಮಾತಾಡಿದ್ರೆ ಸಾಕು ಜಗಳ ಆಡ್ಕೊಂಡು ಮೈ ಮೇಕೆ ಬೀಳ್ತಾರೆ. ನಾನೇ ದೊಡ್ಡ ಜಗಳ ಗಂಟೆ ಅನ್ಕೊಂಡಿದ್ದೆ. ಓಹೋ, ಇವ್ರೆಲ್ಲ ಸೇರ್ಕೊಂಡು ನನ್ನ ಬಡ್ದು ಬಾಯೊಳಗೆ ಹಾಕೊಳ್ಳೋ ಅಂತವೆ. ಒಂದು ಬಿಂದಿಗೆ ನೀರು ಹಿಡ್ಕೊಂಬರಕ್ಕೆ 7 ಜಗಳ ಆಡ್ಬೇಕಾಯ್ತು. ಶಿವ ಕೊಡ್ಬಲೋಸಿ ತಿಪ್ಪೆ ಮೇಲೆ ಕಲ್ಲು ಹಾಕಿದ್ರೆ ನಮಗೆ ಸಿಡಿಯೋದು. ಅದಕ್ಕೆ ಅವ್ರೇನ ಅಂದ್ಕೊಳ್ಳಿ, ನೀನು ತಿರುಗಿಸಿ ಮಾತಾಡೋಕೆ ಹೋಗ್ಬೇಡ. ನಿಂಗೆ ಮೊದಲೇ ತಾಳ್ಮೆ ಕಮ್ಮಿ. ಕೂಗ ಆಡ್ಬಿಡ್ತೀಯ. ವಸಿ ನಿಧಾನವಾಗಿರು. ಅಯ್ಯೋ, ನಾನೇನು ಮಾತಾಡೋಕ್ಕಿಲ್ಲ ಬಿಡಿ. ಲೇ ಪಾವ್ನಿ, ನೀನು ಇನ್ನೂ ಸ್ನಾನಕ್ಕೆ ಹೋಗಿಲ್ವಾ? ಆಗ್ಲೇ ಪಚ್ಲಾಗೆ ಒಂದು ಬಕೆಟ್ ನೀರು ತುಂಬಿಸಿಟ್ಟಿನಿ, ಹೋಗಿ ಸ್ನಾನ ಮಾಡು. ತಣ್ಣೀರ ಸ್ನಾನ ಮಾಡಕ್ಕೆ ನಂಗೆ ಆಗಿಲ್ಲ ಅತ್ತೀವ. ನಂಗೆ ಚಳಿ ಆಯ್ತೈತೆ, ನಂಗೆ ಬಿಸಿನೀರು ಕಾಯಿಸ್ಕೊಡಿ. ಇವತ್ತು ಒಂದಿನ ಕಣವ, ಹೋಗು, ಆಟ ಮಾಡಬೇಡ, ಸ್ನಾನ ಮಾಡ್ಕೊಂಬರೋ. ಹೌದು ಕಣವ ಪಾವ್ನಿ, ಈ ಟೋನ್ ಬಿಸ್ಲಾಗೆ ಚಳಿ ಆಗಕ್ಕಿಲ್ಲ. ಹೋಗವ ಸ್ನಾನ ಮಾಡ್ಕ. ನಾನು ಹೋಗಕ್ಕಿಲ್ಲ. ಅವನೇ ಒಂದ್ಸಲ ಹೇಳಿದ್ರು ಗೊತ್ತಾಗಿಲ್ಲ. ಹೋಗಿ ಸ್ನಾನ ಮಾಡು.
ಏನಿದೆ ಅವಸ್ಥೆ ನಿಂದು? ಅಲ್ಲ, ವಾಕಿಂಗ್ ಮಾಡಿದವಳು ಹೇಗೆ ಬಿದ್ದೆ? ಅದಕ್ಕೆ ನಾನು ಹೇಳಿದ್ದು ಬಾರಿ ಸಾಕು ಮನೆಗೆ ಹೋಗೋಣ ಅಂದ್ರೆ ಅತ್ತೆ 2 ರೌಂಡು ಅಂತ ಹೇಳಿದೆ. ಈಗ ನೋಡಿ ಏನಾಯ್ತು ಅಂತ. ಏಟಾಯ್ತಾನೆ? ಏಯ್, ಯಾರು ನನ್ನನ್ನು ತಳ್ಳಿದ್ದು? ಆಗ್ಲಿಂದ ನೋಡ್ತಾ ಇದ್ದೀನಿ, ಗುತ್ಕೊಂಡು ಓಡಾಡ್ತಿದ್ದೀರಾ. ಈಗ ನೋಡಿದ್ರೆ ಕೆಳಗೆ ತಳ್ಳಿದ್ದೀರಾ. ನಿಜ ಹೇಳಿ, ಯಾರು ತಳ್ಳಿದ್ದು? ಹೋಗಮ್ಮ, ನಮ್ಗೇನು ಮಾಡೋ ಕೆಲಸ ಇಲ್ಲ ನೀನು ಗುದ್ದೋದಕ್ಕೆ. ಏನಾಯ್ತು ಚಂಚಲ? ಯಾರೇ ನಿನ್ನೆ ತಳ್ಳಿದ್ದು? ಗೊತ್ತಿಲ್ಲ ಅತ್ತೆ, ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಮೈಕೈ ಎಲ್ಲ ನೋವ್ತಾ ಇದೆ. ನಾನು ಹೇಳಿದ್ರೆ ಅತ್ತೆ ಗ್ಲಾಮರು ಅಂದೆ. ಈಗ ನೋಡು ನಿನ್ನ ಗ್ರಹಚಾರನ. ಬಾ ಹೊರಡು. ಇದಳು ನಿಧಾನ. ನಾನು ತಪ್ಪಂಗ್ಬಿಟ್ಟಿಲ್ಲ, ತಪ್ಪಂಗ್ಬಿಟ್ಟೆ. ಪದ್ಮಿನಿ ಮದ್ವೆನ ಅಮ್ಮಾಜಿಯವ್ರು ಹೇಳಂಗೆ ದಾಮ್ ಧೂಮ್ ಅಂತ ಮಾಡೋಕೊಂಟು ಇನ್ನೆಲ್ಲ ಬಿದ್ದಿ ತಂದ್ಬಿಟ್ಟೆ. ತಪ್ಪಾಗ್ಬಿಟ್ಟೆ. ಈಗ ನಿಂತ್ಕೊಂಡ್ರೆ ಏನ್ರಿ ಪ್ರಯೋಜನ? ನಾನು ಆಟೆಲ್ಲ ಹೇಳ್ದೆ, ಆತ್ರ ಬೀಳ್ಬೇಡ್ರಿ, ನೋಡಿ ಮಾಡಿ ಖರ್ಚು ಮಾಡ್ರಿ, ನಮ್ಗಿನ್ನೂ 2 ಹೆಣ್ಮಕ್ಳವೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಹೋಗ್ಲಿ ಬಿಡಿ. ಇಂಚೋತ್ ಕಾಲದ ಬಗ್ಗೆ ಈಗ ಚಿಂತೆ ಮಾಡಿ ಏನು ಪ್ರಯೋಜನ? ನಂದು ನಿಮ್ದು ಬಿಡ್ರಿ. ಪಾಪ ಕಂದ ಪಾವನಿ ಅವಳೇನ್ ಮಾಡವಳೆ? ಇಲ್ಲಿ ಸರಿಯಾಗಿ ಊಟಕ್ಕಿಲ್ಲ, ಆಟ ಆಡಕ್ ಆಯ್ತಾ ಇಲ್ಲ, ಕುಯ್ಕಣಕ್ಕೆ ಬಿಸಿನೀರಿಲ್ಲ. ಈ ವಯಸ್ಸಿನಾಗೆ ಹೀಟೆಲ್ಲ ಕಷ್ಟ ನೋಡ್ಬೇಕು ಅವಳು. ಪೂರ್ವಿ ಅವಳೇನ್ ಪಾಪ ಮಾಡಿದ್ಲು? ಇಬ್ರು ಇವೆಲ್ಲ ಅನ್ಭವಿಸ್ಬೇಕಾ? ಆ ಊರ್ವಶಿ ಪಾಟ್ ಪಡ್ತಾವಳೆ. ನಾನು ಹೇಳೋದನ್ನೇನಾರ ಕೇಳಿಸ್ಕೊಂಡಿದ್ದಿದ್ರೆ ಇಟೊತ್ತಿಗೆ ನಿಮ್ಮ ಸ್ವಾಭಿಮಾನನೂ ಉಳಿತಿತ್ತು, ನಮ್ಮ ಮನೆನೂ ಉಳಿದಿರೋದು. ಕ್ಷಮಿಸ್ಬಿಡ್ರಿ. ನಿಮ್ಗಡೆ ಪಾಡ್ ನೋಡ್ಬಿಟ್ಟು ನಂಗೆ ಹೊಟ್ಟೆ ಕಿವಿತ್ತಂಗೆ ಆಗ್ತದೆ. ಅದೇನು ಮಾಡಲಿ? ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ನನ್ನ ಕೈನಲ್ಲಿ. ಏನು ಮಾಡೋಕ್ಕಾಗೋದೂ ಇಲ್ಲ ನನ್ನ ಕೈನಲ್ಲಿ. ಒಂದು ಮಗಳ ಜೀವನನ ಕಟ್ಕೊಡಕ್ ಹೋಗಿ 2 ಮಕ್ಕಳ ಜೀವನ ಬೀದಿಗೆ ಬಂದೈತೆ. ಹೆಂಗೋ ಪದ್ಮಿನಿ ಒಳ್ಳೆ ಮನಸ್ಸು ಸೇರೋಳಲ್ಲ, ಜೊತೆಗೆ ಪೂರ್ವಿನೂ ಈ ಜಂಜಾಟದಿಂದ ಎಲ್ಲ ದೂರ ಅವಳಲ್ಲ, ಅದೇ ಒಂದು ಸಮಾಧಾನ. ಆದ್ರೂ ನೋವಾಗ್ತೈತೆ ಕಣ್ರಿ. ಹೆಂಗೋ ಏನೋ ನಾವು ನಮ್ಮೂರು ಬಿಟ್ಟು ಬರಬಾರ್ದಿತ್ತು. ಈ ಕೆಸರಿನ ಜೊತೆ ಮುದ್ದಾಡೋದ್ಕಿಂತ ಗಂಧದ ಜೊತೆ ಗುದ್ದಾಡೋದೇ ಲೇಸು ಅಂತಾರೆ ನೋಡಿ. ಹಂಗೆ ಏಟೇ ಕಷ್ಟ ಬಂದ್ರು ನಾವು ನಮ್ಮ ಮೂರ್ನಾಗೆ ಇದ್ದಿದ್ರೆ ಆ ಗೌರವ, ಆ ಸಮಾಧಾನನೇ ಬೇರೆ ಇರೋದು. ಈಗ ನೋಡಿ, ಇಲ್ಲಿಗೆ ಬಂದು ಈ ಪರಿಸ್ಥಿತಿನಾಗೆ ನಮ್ಮ ಪತ್ತುಗೆ ಒಂದು ಫೋನ್ ಮಾಡಿ ಮಾತಾಡಕ್ಕೂ ನಮ್ಮ ಕೈ ಧೈರ್ಯ ಇಲ್ಲ. ನಮ್ಮ ಮನೆನಾಗೆ ಇದೇ ಬರ್ದೈತೆ ಅಂದ್ರೆ ಏನ್ ಮಾಡಕ್ ಆಯ್ತದೆ? ಆಗ್ಲಿ ಬಿಡ್ರಿ. ಆ ಮೆತ್ತಿಗೆ. ಅಯ್ಯೋ ಚಂಚಲಕ್ಕ, ಏನಾಯ್ತು? ಕುಟ್ತಾ ಇದ್ದೀರಾ? ಅದು ಪಾರ್ಕಲ್ಲಿ ಇವತ್ತು ತುಂಬ ವರ್ಕೌಟ್ ಮಾಡಿಬಿಟ್ಟೆ, ಅದಕ್ಕೆ ಸ್ವಲ್ಪ ಬಾಡಿ ಪೇನ್ ಅಷ್ಟೆ. ಇದೆಲ್ಲ ನಿನ್ಗೆ ಯಾಕೆ? ಸುಮ್ಮನೆ ಹೋಗು. ಪೂರ್ವಿ, ಚಂಚಲನ ಅವಳ ರೂಮ್ ತನಕ ಬಿಟ್ಬಿಡು, ನನಗೆ ತುಂಬ ಸುಸ್ತಾಗ್ತಿದೆ. ಮೈಕೈ ನೋವಿದ್ರೆ ಹೇಳಿ ಅಕ್ಕ, ನಾನು ಚೆನ್ನಾಗಿ ಎಣ್ಣೆ ತಿಕ್ಕಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ನಾನು ಅದ್ರಾಗೆ ಪಂಟ್ರು. ಮುಟ್ಬೇಡ ನೀ, ಅಳ್ತಾ ಇದೆ. ಅಯ್ಯೋ, ಬರೀ ಅರ್ಧ ಗಂಟೆ ಪಾರ್ಕಲ್ಲಿ ವಾಕ್ ಮಾಡಿದ್ದಕ್ಕೆ ಈ ಪಾಟಿ ಮೈಕೈ ನೋಯ್ತೈತಾ? ಬರೀ ಕೈ ನೋವಷ್ಟೇನಾ, ಕಾಲು ನೋವಾ?
ಕೈ ಕಾಲು ತಲೆ ಎಲ್ಲ ನೋವ್ತಾ ಇದೆ. ಯಾಕೆ ಇದನ್ನೆಲ್ಲ ಕೇಳಿ ನನ್ಗೆ ಇರಿಟೇಟ್ ಮಾಡ್ತಿದ್ಯಾ? ಅಲ್ಲ ಅಲ್ಲ, ನಿಮ್ ಈ ಪಾಟಿ ಕೈಕಾಲು ನೋಯ್ತಾ ಇರೋದು ನೋಡಿದ್ರೆ ನಿಮ್ಮನ್ನ ಯಾರೋ ಚೆನ್ನಾಗಿ ಗುದ್ದಂಗೆ ಅನ್ನಿಸ್ತೈತೆ. ಅದ್ರಾಗೂ ನೀವು ಹಿಂಗೆ ಕುಣ್ತಾ ಇರೋದು ನೋಡಿದ್ರೆ ಯಾರೋ ನಿಮ್ಮನ್ನ ತಳ್ಳಿ ಬೀಳಿಸ್ದಂಗೆ ಅನ್ನಿಸ್ತೈತೆ. ಅದಕ್ಕೆ ಕೇಳ್ತಾ ಇವ್ನಿ, ಇದು ವರ್ಕೌಟ್ ಎಫೆಕ್ಟಾ ಇಲ್ಲ ಧರ್ಮದೇಟ್ ಎಫೆಕ್ಟಾ? ಹೇ, ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ಅಂದ್ರೆ ನೀನ್ ಪಾರ್ಕಿಗೆ ಬಂದಿದ್ಯಾ? ಅಂದ್ರೆ ಇದನ್ನ ಪಾರ್ಕಲ್ಲಿ ನಡೆದಿದ್ದು? ಏ, ನನ್ನನ್ನು ಯಾರು ಟಚ್ ಮಾಡ್ತಾರೆ? ನನ್ನನ್ನು ಯಾರು ಟಚ್ ಮಾಡಿದ್ರೆ ಸುಟ್ಟಾಕ್ಬಿಡ್ತೀನಿ. ಹೌದಾ, ಸರಿ ಬನ್ನಿ. ನನಗೆ ನಿನ್ನ ಹೆಲ್ಪ್ ಏನೂ ಬೇಡ, ನಾನೇ ಹೋಗ್ತೀನಿ. ಅಕ್ಕ, ನಿನಗಿನ್ ಚಂಚಲ ಅವ್ರ ತೊಂದರೆ ಇರಕ್ಕಿಲ್ಲ. ಅವ್ರು ನಿನ್ಗೆ ಯಾವ ಕಾಟನೂ ಕೊಡಕ್ಕಿಲ್ಲ. ಏನು ಹೇಳ್ತಿದ್ಯಾ? ಏನೇ ಮಾಡಿದೆ ನೀನು? ಜಗಳ ಏನಾದರೂ ಆಡಿದ್ಯಾ ಅವ್ರ ಜೊತೆ? ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ಏನು ಬುದ್ಧಿ ಕಲಿಸ್ತೀಯಾ? ಯಾಕೆ ಅವ್ರ ತಂಟೆಗೆ ಹೋದೆ ನೀನು? ಸರಿಯಾಗಿ ಹೇಳು, ಏನು ಮಾಡಿದೆ ಅಂತ. ಹೇಳಿದ್ನಲ್ಲ ಅಕ್ಕ, ಏನೋ ಮಾಡಿದ್ದೀನಿ. ಅಲ್ಲ, ಹೆಚ್ಚೆಜ್ಜೆಗೂ ನಿನ್ ಕಾಲು ಎಳಿತಾ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಸುಮ್ಕಿರೋದಕ್ಕೆ ನೀನಲ್ಲ ನಾನು. ಒಟ್ನಲ್ಲಿ ಅವ್ರು ಇನ್ನು ಮುಂದೆ ನಿನ್ನ ಗೋಳು ಇಕ್ಕೊಳಕ್ಕಿಲ್ಲ ಬಿಡು. ಡೋ ಪೂರ್ವಿ, ಆ ಥರದ ಬುದ್ಧಿ ಕಣೆ ನಿಂದು. ಅಲ್ಲ, ಅವ್ರು ಏನು ಮಹಾ ಮಾಡಿದ್ರು ಅಂತ ಈಗ? ಏನ್ ಮಾಡಿದ್ರ? ಬೇಡ ಬಿಡು. ಆದ್ರೆ ಒಂದ್ ತಿಳ್ಕೊಳಕ್ಕ, ನಿನಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನಾನ್ ಮಾತ್ರ ಸುಮ್ಕಿರಕ್ಕಿಲ್ಲ. ಅಲ್ಲ ಪೂರ್ವಿ. ಅಕ್ಕ, ಬಂದೇ ಇರೋ. ಏನೈತೆ? ಮಂಕಿಕಾಯಿ ಪಲ್ಲೆ ಬಿಟ್ಟಿದ್ದೀನಿ, ಚಂಚಲಕ್ಕ ನೋಡ್ತಾರೆ ಅಷ್ಟೇ. ಅಲ್ಲ, ಪದ್ಮಿನಿ ಆ ಶೋಭ್ ಜೊತೆ ಹೋಗಲೇ ಇಲ್ಲ. ಆದರೂ ಯಾಕೆ ಶೋಭರಾಜ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ? ಇನ್ಸ್ಪೆಕ್ಟರ್ ಬೇರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ರು. ಪದ್ಮಿನಿ ನನ್ನ ಜೊತೆನೇ ಇದ್ಲು. ಆದರೂ ನಂಗೆ ಇದೆಲ್ಲ ಕೇಳಿದ್ಮೇಲೆ ಒಂಥರ ಕನ್ಫ್ಯೂಸ್ ಆಗ್ತದೆ. ಬಟ್ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಹೇಗೆ? ಹೀಗೆ ನೆನ್ಸ್ಕೊಂಡ್ರು ಮೈ ನಡುಕ್ತೈತೆ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತೋಗೋಣ ಅಂದ್ರೂ ಆಗ್ತಾ ಇಲ್ಲ. ಇಂಥದ್ದೆಲ್ಲ ನೋಡಿದಾಗ ಆ ಮದುವೆ ದಿನ ನಡೆದಿದ್ದೆ ಕಣ್ಮುಂದೆ ಬರ್ತೈತೆ. ಪುಣ್ಯ, ಇದು ಯಾವ ಫೋಟೋದಾಗೂ ಅಪ್ಪಿತಪ್ಪಿನೂ ನನ್ನ ಮುಖ ಕಾಣ್ತಾ ಇಲ್ಲ. ಅಲ್ಲಿಗೆ ಬಚಾವು ನಾನು. ಅಯ್ಯೋ, ನನ್ನ ಮುಖ ಕಾಣ್ತೈತೆ. ಇದನ್ನು ಯಾರಾದ್ರೂ ನೋಡಿದ್ರೆ? ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬಾ ಪದ್ಮಿನಿ. ಎಲ್ಲಿಗೆ? ನಮ್ಮ ಮದುವೆದೊಂದಷ್ಟು ಫೋಟೋಸ್ ಬಂದಿದೆ, ಅದನ್ನು ನಾನು ನಿನ್ನ ಜೊತೆನೇ ನೋಡಬೇಕು. ಹಂಗಿದ್ರೆ ನಂದನ್ ಅವರು ಈ ಫೋಟೋನ ನೋಡ್ಬಿಟ್ಟಿದಾರಾ? ಏನು ಮಾಡಲಿ? ಪದ್ಮಿನಿನ ಒಂದು ಮಾತು ಕೇಳಲ್ಲ, ಇಲ್ಲಾಂದರೆ ನನ್ನ ತಲೆಯಲ್ಲಿ ಇದು ಕೊರಿತಾನೆ ಇರುತ್ತೆ. ಪೊಲೀಸ್ ಇದ್ರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಇವತ್ತೇ ಇದು ಸಾರ್ಟ್ ಆಗಿಬಿಡ್ಬೇಕು. ಇಲ್ಲ ಇಲ್ಲ, ನಂದನ್ ಅವರು ಇದನ್ನು ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಅವ್ರು ಏನಾದರೂ ಇದನ್ನು ನೋಡಿದ್ದಿದ್ರೆ ನನ್ನನ್ನಾಗಲಿ ಅಕ್ಕನಾಗಲಿ ಬಂದು ಈ ಫೋಟೋ ಬಗ್ಗೆ ಕೇಳಿರೋರು. ಅವರಂತೂ ನೋಡಿಲ್ಲ.
ಅಕ್ಕನೂ ನೋಡಿಲ್ಲ ಅಂತ ಅನ್ನಿಸ್ತೈತೆ. ಈಗಲೇ ಇದ್ರ ಬಗ್ಗೆ ಅಕ್ಕನಿಗೆ ಹೇಳಬೇಕು. ಅಯ್ಯೋ ಬೇಡ ಬೇಡ, ಅವಳು ಸುಮ್ಕೆ ಟೆನ್ಷನ್ ಆಗ್ತಾಳೆ. ಈ ಫೋಟೋನ ಬೇರೆ ಯಾರಾದರೂ ನೋಡೋಕ್ಕೆ ಮುಂಚೆ ನಾನೇ ಹರಿದಾಕ್ಬಿಡ್ತೀನಿ. ಇದೊಂದು ಹರಿದೋದ್ರೆ ಸತ್ಯನೂ ಇಲ್ಲೇ ಸತ್ತೋಗ್ತೈತೆ. ನೀನಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹಾ, ಇದು ನಂದನ್ ರೂಮ್ ಅಲ್ವಾ? ನಂದನ್ ಮದುವೆ ಆಗಿರೋದು ನಿಮ್ಮ ಅಕ್ಕನ್ ತಾನೇ? ಅವಳು ತಾನೇ ಇರ್ಬೇಕು ಈ ರೂಮಲ್ಲಿ. ಅದನ್ ಬಿಟ್ಟು ನೀನು ನಿಂದೇ ರೂಮು ಅನ್ನೋ ಥರ ಜಾಂಡ ಅವರಿದ್ಯಾ? ಏಯ್, ಕಿವಿ ಕೇಳಿಸಲ್ವಾ ನಿನ್ಗೆ? ನಾನು ಅವಾಗ್ಲಿಂದ ಮಾತಾಡ್ತಾ ಇದ್ದೀನಿ, ತಿರ್ಗೂ ನೋಡ್ತಾ ಇಲ್ಲ. ಏನ್ ಕೊಬ್ಬ? ಅಯ್ಯೋ ಈಗಲೇ ಈ ಫೋಟೋ ಹಿಂಗೆ ಸಿಕ್ಕಾಕೋಬೇಕಾ? ಚಂಚಲ ಅಕ್ಕನಿಗೆ ಏನಾರ ಅನುಮಾನ ಬಂದರೆ ಅದ್ರ ಜಾಡ್ ಹುಡುಕಿ ಜನ್ಮ ಜಾಲಾಡ್ತೆ ಬಿಡಕ್ಕಿಲ್ಲ ಇವರು. ಏಯ್, ಈ ರೂಮಲ್ಲಿ ಏನೇ ಮಾಡ್ತಿದ್ಯಾ? ನಿಜ ಹೇಳು. ನಿಮ್ಮಕ್ಕ ಬಾವ ಯಾರು ಇಲ್ದೇ ಇರೋ ಟೈಮಲ್ಲಿ ಈ ರೂಮಿಗೆ ಬಂದು ಏನಾದರೂ ಕತ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ? ನಾನು ಬಂದಿರೋದ್ರಿಂದ ನೀನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ ಪಡ್ತಿದ್ಯಾ? ತಿರ್ಗೆ ಈ ಕಡೆ.